ಕೆಂಪೇಗೌಡ ಏರ್ಪೋರ್ಟ್ ಹೊಸ ರೂಲ್ಸ್ಗೆ ಕ್ಯಾಬ್ ಚಾಲಕರು ಕಿಡಿಕಾರ್ತಿದ್ದಾರೆ. 10 ನಿಮಿಷ ಉಚಿತ ಪಾರ್ಕಿಂಗ್, ಅದಾದ್ಮೇಲೆ ಭಾರಿ ಪ್ರಮಾಣದ ಶುಲ್ಕವನ್ನ ನಿಗದಿ ಮಾಡಿದ್ದಾರೆ. ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಹೊಸ ರೂಲ್ಸ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ನೋಡಿ, ಏರ್ಪೋರ್ಟ್ ಇದೆಯಲ್ಲ, 10 ಮಿನಿಟ್ಸ್ ಫ್ರೀ ಪಾರ್ಕಿಂಗ್ ಕೊಡ್ತಾರೆ ನಿಮ್ಗೆ ಅಲ್ಲಿ ನಿಲ್ಸ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಎಕ್ಸ್ಟ್ರಾ ಅವರ್ಸ್ ಆದ್ರೆ ಅಲ್ಲಿ ತುಂಬಾನೇ ಫೀಸ್ ಕಟ್ಟಬೇಕಂದ್ರೆ ದುಡ್ಡು ಕಟ್ಟಬೇಕು. ಅಲ್ಲಿ ಪವರ್ ಟಿವಿ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಕ್ಯಾಬ್ ಚಾಲಕರ ಸಂಘಟನೆ. ಟರ್ಮಿನಲ್ 1 ಮತ್ತು 2ರಲ್ಲಿ ಯೆಲ್ಲೋ ಅಂಡ್ ವೈಟ್ ಬೋರ್ಡ್ ವಾಹನಕ್ಕೆ ಶುಲ್ಕ, ವಾಹನ ದಟ್ಟಣೆ ಮತ್ತು ಟ್ರಾಫಿಕ್ ನಿಯಂತ್ರಣಕ್ಕೆ ಹೊಸ ನಿಯಮ ಜಾರಿ ಮಾಡಿದ್ದಾರೆ. P2, P3, P4 ಅಲ್ಲಿ ಮೊದಲ 10 ನಿಮಿಷಕ್ಕೆ ಉಚಿತ ಪಾರ್ಕಿಂಗ್ ವ್ಯವಸ್ಥೆ ಇದೆ. 10 ರಿಂದ 13 ನಿಮಿಷಕ್ಕೆ 150 ರೂಪಾಯಿ ಫೀಸು, 13 ರಿಂದ 18 ನಿಮಿಷಕ್ಕೆ 300 ರೂಪಾಯಿ. ರೂಲ್ಸ್ ಜಾರಿ ಮಾಡಿದ್ರೆ ಹೋರಾಟದ ಎಚ್ಚರಿಕೆಯನ್ನ ಕ್ಯಾಬ್ ಚಾಲಕರು ಕೊಟ್ಟಿದ್ದಾರೆ. ಪವರ್ ಟಿವಿ ಜೊತೆ ಮಾತನಾಡಿ ಎಚ್ಚರಿಕೆ ನೀಡಿದ್ರು ಕ್ಯಾಬ್ ಚಾಲಕರು. ಇದೇ 8ನೇ ತಾರೀಕು ಬೃಹತ್ ಹೋರಾಟ ಮಾಡೋದಾಗಿ ಪ್ರಾಧಿಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕ್ಯಾಬ್ ಚಾಲಕರು. 10 ರಿಂದ 13 ನಿಮಿಷ ಆದ್ರೆ 150 ರೂಪಾಯಿ ಕೊಡಬೇಕು. ನಮ್ಮ ಪ್ರತಿನಿಧಿ ಚಾಲಕರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ವಿಮಾನ ನಿಲ್ದಾಣಕ್ಕೆ ಬರುವಂತಹ ಪ್ರಯಾಣಿಕರನ್ನ ಪಿಕಪ್ ಮತ್ತು ಡ್ರಾಪ್ ಮಾಡುವಂತಹ ಒಂದು ಟ್ಯಾಕ್ಸಿ ಮತ್ತು ಯೆಲ್ಲೋ ಬೋರ್ಡ್ ಮತ್ತು ವೈಟ್ ಬೋರ್ಡ್ ಎರಡಕ್ಕೂ ಸಹ ಏನಂತಂದ್ರೆ ಹೊಸ ನಿಯಮನ ಜಾರಿಗೆ ಮಾಡೋದಕ್ಕೆ ಈಗ ಪ್ರಾಧಿಕಾರ ಮುಂದಾಗಿದೆ. ಇದಕ್ಕೇನಂತಂದ್ರೆ ಸಾಕಷ್ಟು ಚಾಲಕರು ಸಹ ಆಕ್ರೋಶವನ್ನ ಮತ್ತು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಈ ಬಗ್ಗೆ ಮಾತಾಡೋದಕ್ಕೆ ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದ ರಾಜ್ಯಾಧ್ಯಕ್ಷರಿದ್ದಾರೆ. ಈ ಬಗ್ಗೆ ಮಾತಾಡೋಣ. ಅವ್ರ ವಿರೋಧ ಏನು ಮತ್ತೆ ಯಾವ ರೀತಿಯಾದಂತ ಕ್ರಮ ಮುಂದೆ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಈಗ ಏನಂತಂದ್ರೆ ಏರ್ಪೋರ್ಟ್ನವರು ಒಂದು ಹೊಸ ನಿಯಮನ ಜಾರಿಗೆ ತಗೊಂಡಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ವಿರೋಧ ಏನು ಸರ್? ಸಂಪೂರ್ಣ ವಿರೋಧ ಇದೆ. ಈ ನಿಯಮನ ಜಾರಿ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಬಡ ಚಾಲಕರ ಮೇಲೆ ಏರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಡ ಚಾಲಕರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ 8-10 ನಿಮಿಷದಲ್ಲಿ ಯಾವುದೇ ಗಾಡಿ ಪಿಕಪ್ ಅಂಡ್ ಡ್ರಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಈಗಾಗಲೇ ನಿಮಗೆ ಗೊತ್ತಿದೆ, ಫ್ಲೈಟ್ ಏನಾದ್ರು ಲೇಟ್ ಆದರೆ ಅಥವಾ ಅವ್ರ ಲಗೇಜೇ ಲೇಟ್ ಆದರೆ ಕಸ್ಟಮರ್ ಹೊರಗಡೆ ಬರೋದಿಲ್ಲ. ಇವ್ರಿಗೆ ಇಂಟಿಮೇಷನ್ ಇರೋದಿಲ್ಲ. ಕಸ್ಟಮರ್ ಇಷ್ಟು ಗಂಟೆಗೆ ಫ್ಲೈಟ್ ಬರುತ್ತೆ ಅಂತ ಹೇಳ್ತಾರೆ, ಅಷ್ಟು ಗಂಟೆಗೆ ಹೋಗಿ ಅಲ್ಲಿ ಪಿಕಪ್ ಪಾಯಿಂಟಲ್ಲಿ ಇವರು ಪಿಕಪ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಕಸ್ಟಮರ್ 5 ನಿಮಿಷ 10 ನಿಮಿಷ ಲೇಟ್ ಆದರೂ ಪಿಕಪ್ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಅವ್ರಿಗೆ ನೀವು ಓಲಾ ಊಬರ್ ಆದರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ. ಬೇರೆ ಟ್ರಾವೆಲ್ಸ್ಗಳಾದರೆ ಅವ್ರನ್ನ ಟರ್ಮಿನೇಟ್ ಮಾಡಿ ಅವ್ರ ಪೇಮೆಂಟ್ನೆಲ್ಲ ಬ್ಲಾಕ್ ಮಾಡಿ ಪೇಮೆಂಟ್ ಕೊಡೋ ಅಂಥ ಕೆಲಸಗಳನ್ನ ಮಾಡೋದಿಲ್ಲ. ಅಲ್ಲ ಸರ್, ಈಗ ಮೊದಲಿಗೆ ಏರ್ಪೋರ್ಟ್ನವ್ರು ತಂದಿರುವಂಥ ನಿಯಮ ಏನು ಅಂತ? ಸರ್, ಏರ್ಪೋರ್ಟ್ನವ್ರು ಏನು ನಿಯಮವನ್ನು ತಂದಿದ್ದಾರೆ ಅಂದರೆ 8 ರಿಂದ 10 ನಿಮಿಷದೊಳಗಡೆ ನೀವು ಪಿಕಪ್ ಅಥವಾ ಡ್ರಾಪನ್ನು ಮಾಡಲೇಬೇಕು. ಇಲ್ಲ 10 ನಿಮಿಷದಿಂದ 13 ನಿಮಿಷಕ್ಕೆ 150 ರೂಪಾಯಿ ಪೆನಾಲ್ಟಿಯನ್ನು ಕಟ್ಟಬೇಕು. 13 ನಿಮಿಷದಿಂದ 18 ನಿಮಿಷ 13 ನಿಮಿಷದಿಂದ 18 ನಿಮಿಷ ಆದರೆ 300 ರೂಪಾಯಿ ಪೆನಾಲ್ಟಿಯನ್ನು ಕಟ್ಟಬೇಕು. 18 ನಿಮಿಷದ ನಂತರ ನಾವು ಟೋಯಿಂಗ್ ಮಾಡ್ತೀವಿ. ನಮ್ಮ ಇಷ್ಟ, ಅದು ಎಷ್ಟು ಬೇಕಾದ್ರೂ ಹಾಕ್ಬೋದು. ಆ ಪೆನಾಲ್ಟಿಯನ್ನು ನೀವು ಕಟ್ಟಲೇಬೇಕು ಅನ್ನೋದನ್ನ ಇವ್ರು ಹೇಳ್ತಾ ಇದ್ರು. ಇವ್ರೇನು ಸರ್ಕಾರ ಅಲ್ಲ ಸರ್. ಇವ್ರಿಗೆ ಪೆನಾಲ್ಟಿ ಹಾಕುವಂಥ ನೈತಿಕತೆ ಇಲ್ಲವೇ ಇಲ್ಲ. ಯಾಕೆಂದರೆ ರೈಟ್ಸೇ ಇಲ್ಲ ಇವ್ರಿಗೆ. ಸರ್ಕಾರ ಅಲ್ಲ ಇವರು. ಯಾವುದೇ ರೀತಿಯಾದ RTO ಅಲ್ಲ, ಪೊಲೀಸ್ ಅಲ್ಲ, ಅಥವಾ ಸರ್ಕಾರದ ಅಧಿಕಾರಿಗಳಲ್ಲ. ಏರ್ಪೋರ್ಟ್ ಅಥಾರಿಟಿಗೆ ಯಾವುದೇ ರೀತಿಯ ಫೈನ್ ಹಾಕುವಂಥ ಕೆಲಸ ಅಧಿಕಾರ ಇಲ್ಲವೇ ಇಲ್ಲ. ಇದನ್ನ ಹೆಂಗ್ ಮಾಡ್ತಾರೆ ಅಂತ ನಮ್ಗಂತೂ ಗೊತ್ತಿಲ್ಲ. ಸರ್, ಏನಂತಂದ್ರೆ ಈ ಒಂದು ನಿಯಮದಿಂದ ಈ ಸೈಡ್ ಪಿಕಪ್ ಅವಳಿ ಏನಾದ್ರು ತಡೆಗಟ್ಬೋದಾ ಅಂತ? ಸರ್, ಸೈಡ್ ಪಿಕಪ್ ಮಾಡಿಸ್ತಾ ಇರೋದೇ ಏರ್ಪೋರ್ಟ್ ಅಥಾರಿಟಿ. ತಡೆಗಟ್ಟಕ್ಕೆಲ್ಲಾಗುತ್ತೆ? ಇವರೇ ಅದನ್ನ ನಿಲ್ಲಿಸ್ಬೋದು. ಈಗ ಸುತ್ತಲೂ ಕ್ಯಾಮ್ರಾಗಳಿದೆ, ಪೊಲೀಸ್ ಇದೆ, ಇವ್ರ ಸೆಕ್ಯೂರಿಟೀಸ್ ಇದ್ದಾರೆ, ಇವ್ರ ಮೆನ್ ಇದಾರೆ ಅಲ್ಲಿ. ಇವ್ರಿಗೆಲ್ಲ ಗೊತ್ತೇ ಇದೆ. ಕರ್ಕೊಂಬರೋದಾರ ಸರ್, ಇವ್ರ ಕಡೆ ಕರ್ಕೊಂಬಂದು ಡ್ರೈವರ್ ಕೊಡೋದು, ಸೈಡ್ ಪಿಕಪ್ ಮಾಡಿಸೋದೇ ಇವ್ರ ಕಡೆಯವರು. ಇವ್ರಿಗೆಲ್ಲ ಗೊತ್ತಿದೆ. ಇವ್ರಿಗೆ ತಿಂಗಳು ಆಗ್ತಾ ಬರ್ತದೆ ಸರ್. ಇವಾಗ ಇದು ಏನು ಅಂತಂದ್ರೆ, ಇಲ್ಲಿಂದ ಚಾಲಕರನ್ನ ಹೊರಗಡೆ ಹಾಕಿ ಸೈಡ್ ಪಿಕಪ್ನ ಹೆಚ್ಚಳ ಮಾಡೋದಕ್ಕೆ ಇವ್ರು ಹೊಟ್ಟಿರು. ಇದಿಷ್ಟು ಅಂತಂದ್ರೆ ಕರ್ನಾಟಕ ಚಾಲಕ ಒಕ್ಕೂಟರ ಸಂಘದ ರಾಜ್ಯಾಧ್ಯಕ್ಷರ ಮಾತು. ಏನಂತಂದ್ರೆ ಈ ನಿಯಮನ ಜಾರಿ ಮಾಡಿದ್ದೆ ಆದ್ರೆ ಏರ್ಪೋರ್ಟ್ ನ ಸಂಪೂರ್ಣವಾಗಿ ಸ್ತಬ್ಧ ಮಾಡ್ತೀರಿ ಮತ್ತೆ ಪ್ರತಿಭಟನೆ ಮೂಲಕ ನಮ್ಮ ಹಕ್ಕನ್ನ ಪಡಿತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಿದ್ದಿಕ್ ಜೊತೆ ರಾಮೋಜಿ ಬೂದಿಗೆರೆ, ಪವರ್ ಟಿವಿ.